ಅನಂತರ ಶಿಕೆಯ ಉಳಿದ ಕೂದಲುಗಳನ್ನು ಕೈಯಿಂದ ಕಿತ್ತು ಹಾಕಬೇಕು. ಮತ್ತೆ ಯಜ್ಞೋಪವಿತ್ರವನ್ನು ತೆಗೆದು ನೀರಿನೊಂದಿಗೆ ಕೈಯಲ್ಲೆತ್ತಿಕೊಂಡು ಓಂ ಭೂ ಸಮುದ್ರಂ ಗಚ್ಚ ಸ್ವಾಹ ಎಂದು ಹೇಳಿ ಅದನ್ನು ನೀರಿನಲ್ಲಿ ಹೋಮ ಮಾಡಬೇಕು. ಪುನಃ ಓಂ ಭೂ ಸನ್ಯಾಸಸ್ತಮಯ, ಓಂ ಭುವ ಸನ್ಯಾಸ್ತಮಯ, ಓಂ ಸುವ ಸನ್ಯಾಸ್ತಮಯ ಹೀಗೆ 3 ಬಾರಿ ಹೇಳಿ 3 ಸಲ ನೀರನ್ನು ಅಭಿಮಂತ್ರಿಸಿ ಆಚಮನ ಮಾಡಬೇಕು. ಮತ್ತೆ ಜಲಾಶಯದ ತೀರಕ್ಕೆ ಬಂದು ವಸ್ತ್ರ ಕಟಿಸೂತ್ರವನ್ನು ನೆಲಕ್ಕೆ ತ್ಯಜಿಸಿ ಬಿಡಬೇಕು. ಹಾಗೂ ಉತ್ತರ ಅಥವಾ ಪೂರ್ವದ ಕಡೆಗೆ ಮುಖ ಮಾಡಿ 7 ಹೆಜ್ಜೆ ಸ್ವಲ್ಪ ಹೆಚ್ಚು ನಡೆಯಬೇಕು. ಸ್ವಲ್ಪ ದೂರ ಹೋದಾಗ ಆಚಾರ್ಯನು ಅವನನ್ನು ನಿಲ್ಲು ನಿಲ್ಲು ಭಗವನ್, ಲೋಕ ವ್ಯವಹಾರಕ್ಕಾಗಿ ಕೌಪಿನ ಮತ್ತು ದಂಡವನ್ನು ಸ್ವೀಕರಿಸಿ ಎಂದು ಹೇಳಿ ಆಚಾರ್ಯನು ತನ್ನ ಕೈಯಿಂದಲೇ ಅವನಿಗೆ ಕಟಿಸೂತ್ರ ಮತ್ತು ಕೌಪಿನವನ್ನು ಕೊಟ್ಟು ಕಾವಿ ಬಟ್ಟೆಯನ್ನು ಅರ್ಪಿಸಬೇಕು. ಅನಂತರ ಸನ್ಯಾಸಿಯು ಅದರಿಂದ ಶರೀರವನ್ನು ಮುಚ್ಚಿಕೊಂಡು 2 ಬಾರಿ ಆಚಮನೆ ಮಾಡಬೇಕು. ಆಗ ಆಚಾರ್ಯನು ಶಿಷ್ಯನಿಗೆ ಇಂದ್ರಸ್ಯ ವಜ್ರೋಸಿ ಈ ಮಂತ್ರವನ್ನು ಹೇಳಿ ದಂಡವನ್ನು ಕೊಡಬೇಕು. ಆಗ ಅವನು ಆ ಮಂತ್ರವನ್ನು ಹೇಳಬೇಕು. ಸಕಾಮ ಗೋಪಾಯುಜಃ ಸಕ ಯೋಸೀಂದ್ರಸ್ಯ ವಜ್ರೋಸಿ ವಾತರ್ಜ್ಞ ಶರ್ಮ ಮೇ ಭವಃ ಯತ್ಪಂ ತನ್ನಿವಾರಯ. ಈ ಮಂತ್ರವನ್ನು ಹೇಳಿ ದಂಡವನ್ನು ಪ್ರಾರ್ಥಿಸಿ ಅದನ್ನು ಕೈಗೆತ್ತಿಕೊಳ್ಳಬೇಕು. ಅನಂತರ ಭಗವಾನ್ ಶಿವನ ಚರಣವಿಂದಗಳನ್ನು ಚಿಂತಿಸುತ್ತಾ ಗುರುವಿನ ಬಳಿಗೆ ಹೋಗಿ ಅವನು 3 ಬಾರಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಆ ಸಮಯದಲ್ಲಿ ಅವನು ತನ್ನ ಮನಸ್ಸನ್ನು ಪೂರ್ಣವಾಗಿ ಸಂಯದಲ್ಲಿಡಬೇಕು. ಮತ್ತೆ ನಿಧಾನವಾಗಿ ಎದ್ದು ಭಕ್ತಿಯಿಂದ ತನ್ನ ಗುರುವಿನ ಕಡೆಗೆ ನೋಡುತ್ತಾ ಕೈ ಮುಗಿದುಕೊಂಡು ಅವನ ಚರಣಗಳ ಬಳಿ ನಿಂತಿರಬೇಕು. ಸನ್ಯಾಸ ದೀಕ್ಷೆ ವಿಷಯದ ಕರ್ಮವನ್ನು ಪ್ರಾರಂಭಿಸುವ ಮೊದಲೇ ಶುದ್ಧವಾದ ಸಗಣಿಯ ನೆಲ್ಲಿಕಾಯಿ ಗಾತ್ರದ ಉಂಡೆಗಳನ್ನು ಮಾಡಿ ಸೂರ್ಯ ಕಿರಣಗಳಿಂದ ಒಣಗಿಸಬೇಕು. ಮತ್ತೆ ಹೋಮವು ಆರಂಭಿಸಿದಾಗ ಆ ಉಂಡೆಗಳನ್ನು ಹೋಮಾಗ್ನಿಯಲ್ಲಿ ಹಾಕಬೇಕು. ಹೋಮವು ಮುಗಿದಾಗ ಅದೆಲ್ಲವನ್ನು ಸಂಗ್ರಹಿಸಿ ಸುರಕ್ಷಿತವಾಗಿರಿಸಬೇಕು. ಅನಂತರ ದಂಡ ಧಾರಣೆಯ ಬಳಿಕ ಗುರುವು ವಿರಾಜಾಗ್ನಿಜನಿತ ಆ ಶ್ವೇತ ಭಸ್ಮವನ್ನು ತೆಗೆದುಕೊಂಡು ಶಿಷ್ಯನ ಮೈಗೆ ಹಚ್ಚಬೇಕು ಅಥವಾ ಹಚ್ಚಿಕೊಳ್ಳಲು ಆಜ್ಞಾಪಿಸಬೇಕು. ಅದರ ಕ್ರಮ ಇಂತಿದೆ. ಓಂ ಅಗ್ನಿರಿತಿ ಭಸ್ಮ ವಾಯುರಿತಿ ಭಸ್ಮ ಜಲಮಿತಿ ಭಸ್ಮ ಸ್ಥಲಮಿತಿ ಭಸ್ಮ ವ್ಯೋಮೇತಿ ಭಸ್ಮ ಸರ್ವಾಂಗಹಾವ ಇದಂ ಭಸ್ಮ ಮನಯೇತಾನಿ ಚಕ್ಷುಷಂಸಿ. ಈ ಮಂತ್ರದಿಂದ ಭಸ್ಮವನ್ನು ಅಭಿಮಂತ್ರಿಸಿಗೊಳಿಸಬೇಕು. ಅನಂತರ ಈಶಾನಾದಿ 5 ಮಂತ್ರಗಳಿಂದ ಆ ಭಸ್ಮವನ್ನು ಶಿಷ್ಯನಿಗೆ ಅಂಗಗಳಿಗೆ ಸ್ಪರ್ಶಿಸಿ ಅದನ್ನು ತಲೆಯಿಂದ ಕಾಲಿನವರೆಗೆ ಸರ್ವಾಂಗದಲ್ಲಿ ಹಚ್ಚಿಕೊಳ್ಳಲು ಬಿಡಬೇಕು. ಶಿಷ್ಯನು ಆ ಭಸ್ಮವನ್ನು ವಿಧಿಪೂರ್ವಕ ಕೈಗೆ ತೆಗೆದುಕೊಂಡು ತ್ರಾಯುಷಂ ಹಾಗೂ ತ್ರೈಂಬುಕಂ ಇವೆರಡು ಮಂತ್ರಗಳನ್ನು 3 ಬಾರಿ ಹೇಳುತ್ತಾ ಲಲಾಟವೇ ಮೊದಲಾದ ಅಂಗಗಳಿಗೆ ಕ್ರಮವಾಗಿ ಧರಿಸಿಕೊಳ್ಳಬೇಕು. ಅನಂತರ ಶ್ರೇಷ್ಠ ಶಿಷ್ಯನು ತನ್ನ ಹೃದಯ ಕಮಲದಲ್ಲಿ ವಿರಾಜಮಾನನಾದ ಉಮಾಸಹಿತ ಭಗವಾನ್ ಶಂಕರನನ್ನು ಭಕ್ತಿಯಿಂದ ಧ್ಯಾನಿಸಲಿ. ಗುರುವು ಶಿಷ್ಯನ ಮಸ್ತಕದಲ್ಲಿ ಕೈಯನ್ನಿರಿಸಿ ಅವನ ಬಲ ಕಿವಿಯಲ್ಲಿ ಋಷಿಚಂದ ದೇವತಾ ಸಹಿತ ಪ್ರಣವವನ್ನು ಉಪದೇಶಿಸಲಿ. ಬಳಿಕ ಕೃಪೆದೋರಿ ಪ್ರಣವದ ಅರ್ಥವನ್ನು ತಿಳಿಸಲಿ. ಶ್ರೇಷ್ಠ ಗುರುವು ಪ್ರಣವದ 6 ಪ್ರಕಾರದ ಅರ್ಥವನ್ನು ತಿಳಿಸುತ್ತಾ ಅವರ 12 ಭೇದಗಳನ್ನು ಉಪದೇಶಿಸಲಿ. ಬಳಿಕ ಶಿಷ್ಯನು ಗುರುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿ. ಸದಾ ಅವರ ಅಧೀನದಲ್ಲೇ ಇದ್ದು ಅವರ ಆಜ್ಞೆಯಲ್ಲದೆ ಇತರ ಯಾವುದೇ ಕಾರ್ಯವನ್ನು ಮಾಡಬಾರದು. ಗುರುಗಳ ಆಜ್ಞೆಯಂತೆ
ಶಿಷ್ಯನು ವೇದಾಂತದ ತಾತ್ಪರ್ಯಕ್ಕನುಸಾರವಾಗಿ ಸಗುಣ ನಿರ್ಗುಣ ಭೇದದಿಂದ ಶಿವನ ಜ್ಞಾನದಲ್ಲೇ ತತ್ಪರನಾಗಿರಲಿ. ಗುರುವು ಆ ಶಿಷ್ಯನಿಂದ ಶ್ರವಣ ಮನನ ನಿಧಿಧ್ಯಾಸನ ಪೂರ್ವಕ ಜಪದ ಅಂತ್ಯದಲ್ಲಿ ಪ್ರಾತಃಕಾಲಿಕ ಮೊದಲಾದ ನಿಯಮಗಳ ಅನುಷ್ಠಾನ ಮಾಡಿಸಲಿ. ಕೈಲಾಸ ಸಪ್ತಸ್ವರ ಎಂಬ ಮಂಡಲದಲ್ಲಿ ಶಿವನಿಂದ ಪ್ರತಿಪಾದಿತ ಮಾರ್ಗಕ್ಕನುಸಾರವಾಗಿ ಶಿಷ್ಯನು ಅಲ್ಲೇ ಇದ್ದು ಶಿವಪೂಜೆಯನ್ನು ಮಾಡಬೇಕು. ಗುರುವಿನ ಆದೇಶಕ್ಕನುಸಾರ ಅವನು ಪ್ರತಿದಿನ ಅಲ್ಲೇ ನೆಲೆಸಿ ಮಂಗಳಮಯ ದೇವತೆ ಶಿವನ ಪೂಜೆ ಮಾಡಲು ಅಸಮರ್ಥನಾಗಿದ್ದರೆ ಅವರಿಂದ ಆರ್ಘ್ಯ ಸಹಿತ ಸ್ಫಾಟಿಕಾಮಯಿ ಶಿವಲಿಂಗವನ್ನು ಸ್ವೀಕರಿಸಿ ಬೇರೆಲ್ಲಾದರೂ ಇದ್ದು ನಿತ್ಯ ಅದನ್ನು ಪೂಜಿಸಲಿ. ಅವನು ಗುರುವಿನ ಬಳಿಯಲ್ಲಿ ಆಣೆಯಿಟ್ಟು, ನನ್ನ ಪ್ರಾಣ ಹೊರಟು ಹೋದರೂ ಒಳ್ಳೆಯದೇ, ನನ್ನ ತಲೆ ತುಂಡಾದರೂ ಒಳ್ಳೆಯದೇ, ಆದರೆ ನಾನು ಭಗವಾನ್ ತ್ರಿಲೋಚನನ ಪೂಜೆ ಮಾಡದೆ ಎಂದಿಗೂ ಭೋಜನ ಮಾಡಲಾರೆನು ಎಂದು ಪ್ರತಿಜ್ಞೆ ಮಾಡಬೇಕು. ಹೀಗೆ ಹೇಳಿ ಸದೃಢ ಚಿತ್ತವುಳ್ಳ ಶಿಷ್ಯನು ಮನಸ್ಸಿನಲ್ಲಿ ಶಿವನ ಭಕ್ತಿಗಾಗಿ ಗುರುವಿನ ಬಳಿ 3 ಬಾರಿ ಶಪಥ ಮಾಡಲಿ. ಆಗಿನಿಂದಲೇ ಮನಸ್ಸಿನಲ್ಲಿ ಉತ್ಸಾಹಿತನಾಗಿದ್ದು ಉತ್ತಮ ಭಕ್ತಿಯಿಂದ ಪಂಚಾವರಣ ಪೂಜಾ ಪದ್ಧತಿಗನುಸಾರವಾಗಿ ಪ್ರತಿದಿನವೂ ಮಹಾದೇವನ ಪೂಜೆ ಮಾಡಬೇಕು. ಅಧ್ಯಾಯ 13 ಮುಕ್ತಾಯ. 14 ಆರಂಭ. ಪ್ರಣವದ ಅರ್ಥಗಳ ವಿವೇಚನೆ. ವಾಯುದೇವರು ಕೇಳಿದರು, ಭಗವಾನ್ ಷಡಾನನೇ, ಸಂಪೂರ್ಣ ವಿಜ್ಞಾನಮಯ ಅಮೃತದ ಸಾಗರನೇ, ಸಮಸ್ತ ದೇವತೆಗಳ ಸ್ವಾಮಿ ಮಹೇಶ್ವರ ಪುತ್ರನೇ, ಪ್ರಣತಾರ್ತಿ ಭಂಜನ ಕಾರ್ತಿಕೇಯನೇ, ಪ್ರಣವದ 6 ಪ್ರಕಾರದ ಅರ್ಥಗಳ ಪರಿಜ್ಞಾನವು ಅಭಿಷ್ಟ ವಸ್ತುಗಳನ್ನು ಕೊಡುವುದು ಎಂದು ನೀವೇ ಹೇಳಿದ್ದೀರಿ. ಆ 6 ಪ್ರಕಾರದ ಅರ್ಥಗಳ ಜ್ಞಾನವು ಯಾವುದು ಪ್ರಭು? ಆ 6 ವಿಧದ ಅರ್ಥಗಳು ಯಾವುದು ಪ್ರಭು? ಅವುಗಳ ಪ್ರಜ್ಞಾನ ವಸ್ತುವು ಯಾವುದು? ಅವುಗಳ ಮೂಲಕ ಪ್ರತಿಪಾದಿತ ವಸ್ತುವು ಯಾವುದು? ಆ ಅರ್ಥಗಳ ಪರಿಜ್ಞಾನ ಉಂಟಾದಾಗ ಯಾವ ಫಲವು ಸಿಗುವುದು? ಪಾರ್ವತಿ ನಂದನನೇ, ನಾನು ಕೇಳಿರುವ ಮಾತುಗಳೆಲ್ಲವನ್ನು ಸಂಯುಕ್ ರೂಪದಿಂದ ವರ್ಣಿಸುವ ಕೃಪೆ ಮಾಡು. ಸುಬ್ರಹ್ಮಣ್ಯ ಸ್ಕಂದನು ಹೇಳಿದನು, ಮುನಿಶ್ರೇಷ್ಠನೇ, ನೀನು ಕೇಳಿದುದನ್ನು ಆದರದಿಂದ ಶ್ರವಣಿಸು. ಸಮಷ್ಟಿ ಮತ್ತು ವ್ಯಷ್ಟಿಭಾವದಿಂದ ಮಹೇಶ್ವರನ ಪರಿಜ್ಞಾನವೇ ಪ್ರಣವಾರ್ಥದ ಪರಿಜ್ಞಾನವಾಗಿದೆ. ನಾನು ಈ ವಿಷಯವನ್ನು ವಿಸ್ತಾರವಾಗಿ ಹೇಳುವೆನು. ಉತ್ತಮ ವ್ರತವನ್ನು ಪಾಲಿಸುವ ಮುನೀಶ್ವರರೇ, ನನ್ನ ಈ ಪ್ರವಚನದಿಂದ ಆ 6 ಪ್ರಕಾರದ ಅರ್ಥಗಳ ಏಕತೆಯ ಬೋಧವು ಉಂಟಾದೀತು. ಮೊದಲನೆಯದು ಮಂತ್ರರೂಪಿ ಅರ್ಥವಾಗಿದೆ. ಎರಡನೆಯದು ಯಂತ್ರಭಾವಿತ ಅರ್ಥವಾಗಿದೆ. ಮೂರನೆಯದು ದೇವತಾ ಬೋಧಕ ಅರ್ಥವಾಗಿದೆ. ನಾಲ್ಕನೆಯದು ಪ್ರಪಂಚರೂಪಿ ಅರ್ಥವಾಗಿದೆ. ಐದನೆಯದು ಗುರುವಿನ ರೂಪವನ್ನು ತೋರಿಸುವಂತಾದಾಗಿದೆ. ಆರನೆಯದು ಶಿಷ್ಯನ ಸ್ವರೂಪದ ಪರಿಚಯ ಕೊಡುವ ಅರ್ಥವಾಗಿದೆ. ಹೀಗೆ ಈ 6 ಅರ್ಥಗಳನ್ನು ತಿಳಿಸಲಾಗಿದೆ. ಮುನಿಶ್ರೇಷ್ಠನೇ, ಆ 6 ಅರ್ಥಗಳಲ್ಲಿ ಮಂತ್ರರೂಪ ಅರ್ಥವನ್ನು ನಿಮಗೆ ಹೇಳುತ್ತಿದ್ದೇನೆ. ಅದರ ಜ್ಞಾನ ಉಂಟಾದ ಮಾತ್ರದಿಂದ ಮನುಷ್ಯನು ಮಹಾಜ್ಞಾನಿಯಾಗುತ್ತಾನೆ. ವೇದಗಳು ಪ್ರಣವದಲ್ಲಿ 5 ಅಕ್ಷರಗಳನ್ನು ಹೇಳಿವೆ. ಮೊದಲನೆಯ ಆದಿಸ್ವರ, ಆ ಎರಡನೆಯ ಸ್ವರ ಉ, ಮೂರನೆಯ ಪಂಚಮ ವರ್ಗ ಪವರ್ಗದ ಕೊನೆಯ ಅಕ್ಷರ ಮ, ನಾಲ್ಕನೆಯ ಅಕ್ಷರ ಬಿಂದು ಮತ್ತು 5ನೆಯ ಅಕ್ಷರ ನಾದ. ಇವೆಲ್ಲದೆ ಬೇರೆ ವರ್ಣಗಳು ಇಲ್ಲ. ಇದು ಸಮಷ್ಟಿ ರೂಪ ವೇದಾದಿ ಎಂದು ಹೇಳಲಾಗಿದೆ. ನಾದವು ಎಲ್ಲ ಅಕ್ಷರಗಳ ಸಮವೃಷ್ಟಿ ರೂಪವಾಗಿದೆ. ಬಿಂದುಯುಕ್ತ 4 ಅಕ್ಷರಗಳೇ ವೃಷ್ಟಿ ರೂಪದಿಂದ ಶಿವನ ವಾಚಕ ಪ್ರಣವದಲ್ಲಿ ಪ್ರತಿಷ್ಠಿತವಾಗಿದೆ. ವಿದ್ವಾಂಸನೇ, ಈಗ ಯಂತ್ರರೂಪ ಅಥವಾ ಯಂತ್ರ ಭಾವಿತ ಅರ್ಥವನ್ನು ಕೇಳು. ಆ ಯಂತ್ರವೇ ಶಿವಲಿಂಗದ ರೂಪದಲ್ಲಿ ಸ್ಥಿತವಾಗಿದೆ. ಎಲ್ಲಕ್ಕಿಂತ ಕೆಳಗೆ ಪೀಠ ಬರೆಯಲಿ. ಅದರ ಮೇಲೆ ಮೊದಲ ಸ್ವರ ಆಕಾರ ಬರೆಯಲಿ. ಅದರ ಮೇಲೆ ಊಕಾರವನ್ನು ಅಂಕಿತಗೊಳಿಸಲಿ. ಅದರ ಮೇಲೆ
ಪವರ್ಗದ ಕೊನೆಯ ಅಕ್ಷರ ಮಾಕಾರವನ್ನು ಬರೆಯಲಿ. ಮಾಕಾರದ ಮೇಲೆ ಅನುಸ್ವಾರ ಮತ್ತು ಅದರಿಂದಲೇ ಮೇಲೆ ಅರ್ಧಚಂದ್ರಾಕಾರ ನಾದವನ್ನು ಅಂಕಿತಗೊಳಿಸಲಿ.